ಆದಷ್ಟು ಬೇಗ ಈ ಭೂಮಿಗೆ ಬಾ. ಈ ಬಂಧನದಲ್ಲಿ ನಾನು ಅನುಭವಿಸ್ತಾ ಇರೋ ನರಕ ನನಗೆ ಮಾತ್ರ ಗೊತ್ತು. ಅದನ್ನ ನಾನು ಯಾರಿಗೂ ಹೇಳೋದಕ್ಕೆ ಆಗ್ತಾ ಇಲ್ಲ. ಹಾಗಂತ ನಾನು ಅದನ್ನ ಅನುಭವಿಸೋದಕ್ಕೂ ಆಗ್ತಾ ಇಲ್ಲ. ಆದಷ್ಟು ಬೇಗ ನೀನು ಈ ಭೂಮಿಗೆ ಬಂದು ನನ್ನನ್ನು ಈ ಬಂಧನದಿಂದ ಬಿಡಿಸು ಯಾಮಿನಿ. ನಾನು ಕಣ್ಬಿಟ್ಟರೆ ಕಪ್ಪಾಗುವುದು ಆಕಾಶ. ನಾನು ಉಸಿರಾಡೋದಕ್ಕೆ ಶುರು ಮಾಡಿದ್ರೆ ಭಯದಿಂದ ತತ್ತರಿಸಿ ವರುಣ ಮೂಲೆ ಮೂಲೆಯಲ್ಲಿ ಮುದುರುವನು. ನಾನು ಅಡಿ ಇಟ್ಟರೆ ಅಗ್ನಿ ನಂದಿ ನಾಶವಾಗುವುದು. ಒಂದು ಕ್ಷಣಕ್ಕೆ ನಾನು ಇಡೀ ಸಾಗರವನ್ನೇ ಅಪೋಷಣ ತಗೊಂಡು ಆ ಸಾಗರ ಇದ್ದ ಇಡೀ ಜಾಗವನ್ನೇ ಮರಳುಗಾಡನ್ನಾಗಿ ಪರಿವರ್ತನೆ ಮಾಡಬಲ್ಲೆ. ಅಷ್ಟದಿಕ್ಪಾಲಕರೇ ನನ್ನ ಅಡಿಯಲ್ಲಿ, ತ್ರಿಮೂರ್ತಿಗಳೇ ನನ್ನ ಮುಷ್ಟಿಯಲ್ಲಿ. ನನ್ನ ಮಾತೆ ವೇದ, ನನ್ನ ಮಾತೆ ಶಾಸನ. ನಾನು ಕೊಟ್ಟರೆ ವರ, ಬಿಟ್ಟರೆ ಶಾಪ. ನನ್ನ ಮುಂದೆ ನಿಲ್ಲುವ ಶಕ್ತಿಯಾಗಲಿ ಯುಕ್ತಿಯಾಗಲಿ ಈ ಭೂಲೋಕದಲ್ಲಿ ಯಾರಿಗೂ ಇಲ್ಲ. ಅಕ್ಕ ಊರ್ಮಿಳಾ, ನಿನ್ನ ಬಂಧನ, ನಿನ್ನ ಅಜ್ಞಾತವಾಸ ಕೊನೆ ಆಯಿತು. ನಿನ್ನನ್ನು ಈ ಬಂಧನದಿಂದ ಕಾಪಾಡೋದಕ್ಕೆ ನಾನಿಲ್ಲಿಗೆ ಬಂದಿದ್ದೀನಿ. ವಿಷ್ಣು, ರುದ್ರ, ಒಂದು ನಿಮಿಷ ನಿಂತ್ಕೊಳ್ಳಿ. ಯಾಕಮ್ಮ? ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ. ಅದೇನು ಹೇಳು. ನೋಡು, ಆ ಮಣಿನ ನಾನು ಪರೀಕ್ಷೆ ಮಾಡ್ತೀನಿ. ನೀವಿಬ್ರು ನನ್ನ ಜೊತೆಲಿ ಇದ್ರೆ ಸಾಕು. ನಿನ್ನ ಕಣ್ಣಿಗೆ ನಾವು ಹೇಗೆ ಕಾಣಿಸ್ತಾ ಇದ್ದೀವಿ? ಇವಳು ಪರೀಕ್ಷೆ ಮಾಡ್ತಾಳಂತೆ, ನಾವು ಜೀವ ಹುಜೂರ್ ಥರ ಇವಳಿಂದ ನಿಂತ್ಕೋಬೇಕಂತೆ. ತಗ್ಗೋದು ಪಗ್ಗೋದು, ಇನ್ನೊಬ್ರು ಮುಂದೆ ಕೈ ಕೊಟ್ಕೊಂಡು ನಿಲ್ಲೋದು ನಮ್ಮ ವಂಶಕ್ಕೆ ಬಂದಿಲ್ಲ. ಅವ್ರು ಏನು ಅಂತ ನಾವು ಪರೀಕ್ಷೆ ಮಾಡ್ತೀವಿ. ನೀನು ತೆಪ್ಪಗೆ ಬಿದ್ದಿರೋ. ಏಯ್, ಬಾಯಿ ಬಂದಂಗೆ ಮಾತಾಡಿದ್ರೆ ಅವ್ರನ್ನ ಪರೀಕ್ಷೆ ಮಾಡೋದಲ್ಲ, ನಿನ್ನ ಪರೀಕ್ಷೆ ಮಾಡಿ ಪರಲೋಕಕ್ಕೆ ಕಳಿಸ್ಬೇಕಾಗತ್ತೆ. ದೊಡ್ಡೋರು ಅನ್ನೋ ಗೌರವ ಇಲ್ಲ, ಸಂಸ್ಕೃತಿ ಅನ್ನೋದು ಮೊದಲೇ ಇಲ್ಲ. ಅಮ್ಮ, ನಂದು ತಪ್ಪಾಗೋಯ್ತು, ಕ್ಷಮಿಸಮ್ಮ. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಬಗ್ಗದ್ರೆ ಜುಟ್ಟಿಡಿಯೋದು, ಗೆದ್ರೆ ಕಾಲಿಡಿಯೋದು. ಇವತ್ತು ಬದಲಾಗ್ತಾನೆ, ನಾಳೆ ಬದಲಾಗ್ತಾನೆ ಅಂತ ನಾನು ಕಾಯ್ತಾ ಇದ್ದೀನಿ. ಆದ್ರೆ ಇದುವರೆಗೂ ನಿನಗೆ ಬುದ್ಧಿನೇ ಬಂದಿಲ್ಲ. ನಿನ್ನಂತವನು ಬದುಕಿರೋದಕ್ಕಿಂತ ಅಮ್ಮ, ನಾನು ನಿನ್ನ ಕಾಲಿ ಬೇಕಾದ್ರೆ ಬೀಳ್ತೀನಿ, ಆಮೇಲೆ ಕೋಪ ಮಾಡ್ಕೊಬೇಡ. ಏಯ್, ನೀನು ಸಾಚ ಅನ್ನೋ ರೀತಿ ಮಾತಾಡ್ಬೇಡ. ಸಾಕಿ ಸಲಿದ ತಾಯಿ ಅಂತ ಕೂಡ ನೋಡ್ದೆ ಬಾಯಿಗೆ ಬಂದಂಗೆ ಮಾತಾಡಿ ಕಾಲಿಂದ ಬರ್ತಿದ್ದೀರಾ. ಅದನ್ನ ಯಾವುದನ್ನು ನಾನು ಮಾಡ್ತಿಲ್ಲ. ನನಗೆ ಬರ್ತಾ ಇರೋ ಕೋಪಕ್ಕೆ ನಿಮ್ಮಿಬ್ರನ್ನು ಇಲ್ಲೇ ಮುಗಿಸ್ಬೇಕು ಅನಿಸ್ತಾ ಇದೆ. ಅಮ್ಮ, ನಿನಗೆ ನಮ್ಮ ಮೇಲೆ ಎಷ್ಟು ಕೋಪ ಇದೆ ಅನ್ನೋದು ಗೊತ್ತು. ಹಾಗೆ ನಾವು ನಿನ್ನನ್ನು ಎಷ್ಟು ತಿರಸ್ಕಾರವಾಗಿ ನಡೆಸ್ಕೊಂಡಿದ್ದೀವಿ ಅನ್ನೋದು ಗೊತ್ತು. ಆದರೆ ನಮ್ಮನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಶಕ್ತಿ ಪಡ್ಕೊಂಡು ಈಗ ನೀನೇ ನಮ್ಮನ್ನು ಕೊಲ್ಲೋದಕ್ಕೆ ನಿಂತರೆ ಹೇಗಮ್ಮ? ನೀನು ಕ್ಷಮೆ ಕೇಳೋದ್ರಿಂದ ಏನ್ ಪ್ರಯೋಜನ? ಇವನು ಕೇಳಬೇಕು. ಅಮ್ಮ, ದಯವಿಟ್ಟು ಕ್ಷಮಿಸಮ್ಮ. ಇನ್ಯಾವತ್ತೂ ನಿನ್ನ ವಿಷಯದಲ್ಲಿ ಈ ರೀತಿ ನಡ್ಕೊಳ್ಳೋದಿಲ್ಲ.
ತಕ್ಷಕ ಲೋಕದಲ್ಲಿ ಆಡಿ ಹಾರಾಡಿ ಮೆರೆದಂಥವಳು ಇಲ್ಲಿ ಈ ಭೂಲೋಕದಲ್ಲಿ ಶಿಲೆಯಾಗಿ ತಟಸ್ಥವಾಗಿ ನಿಂತಿದ್ದಾಳೆ ಅಂದ್ರೆ ಇದು ನನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಕ್ಕ, ನಿನ್ನ ಸ್ಥಿತಿ ನೋಡೋದಕ್ಕೆ ನನಗೆ ಆಗ್ತಿಲ್ಲ. ಈಗಲೇ ನಿನ್ನ ಈ ಬಂಧನದಿಂದ ಮುಕ್ತಿಗೊಳಿಸ್ತೀನಿ. ಶಂಕರ ಶಾಸ್ತ್ರಿ ಅಂತ. ಶಾಸ್ತ್ರಿನ? ಯಾವ ಶಾಸ್ತ್ರಿ ಆದ್ರೆ ನನಗೇನು? ಯಾವ ಮಂತ್ರ ಹೇಳಿ ಆ ಶಾಸ್ತ್ರಿ ನಿನ್ನನ್ನು ಬಂಧಿಸಿದನೋ ಅದೇ ಮಂತ್ರದಿಂದ ಅವನೇ ನಿನ್ನ ಬಿಡಬೇಕು. ಆಗ ಮಾಡಲಿಲ್ಲ ಅಂದ್ರೆ ನಾನು ನಿನ್ನ ತಂಗಿ ಯಾಮಿನಿನೇ ಅಲ್ಲ, ನಾನು ತಕ್ಷಕ ಲೋಕದ ನಾಗಿಣಿನೇ ಅಲ್ಲ. ಶಾಸ್ತ್ರಿ, ಶಾಸ್ತ್ರಿ. ಹೇ ಶಾಸ್ತ್ರಿ, ತಕ್ಷಕ ವಂಶದ ಯುವರಾಣಿನ ಯಕಶ್ಚಿತ್ ಶಿಲಾಪಾಲಿಕೆ ಮಾಡಿ ನಿನ್ನ ಆಶ್ರಮದಲ್ಲಿ ಇಟ್ಕೊಳ್ಳೋಕೆ ಸೊಕ್ಕ ನಿನಗೆ. ನನ್ನ ಅಕ್ಕನ್ನ ಈ ಸ್ಥಿತಿಗೆ ತಂದು ನೀನಿಲ್ಲಿ ನೆಮ್ಮದಿಯಾಗಿ ಧ್ಯಾನ ಮಾಡ್ತಿದ್ಯಾ? ನನ್ನ ಧ್ಯಾನನ ಭಂಗ ಮಾಡಿ ಇಡೀ ಆಶ್ರಮದಲ್ಲಿರೋ ಶಾಂತಿನ ಕೆಡಿಸಿ ಆಶ್ರಮನ ಅಲ್ಲೋಲ ಕಲ್ಲೋಲ ಮಾಡ್ತೀನಿ. ನನ್ನ ಶಕ್ತಿ ಏನು, ಸಾಮರ್ಥ್ಯ ಏನು ಅನ್ನೋದನ್ನ ನಿನಗೆ ತೋರಿಸ್ತೀನಿ. ಹೇಳ ಮೇಲೆ. ಅಜ್ಜಿ, ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತಾ ಇದ್ದೀನಿ. ಇವಳನ್ನ ಮಗು ಅಂದ್ಕೊಂಡಿದಿರೋ ಪ್ರಾಣಿ ಅಂದ್ಕೊಂಡಿದಿರೋ? ಹೌದು, ನಾನು ಇವನ್ನ ಪ್ರಾಣಿ ಅಂತಾನೆ ಅಂದ್ಕೊಂಡಿದ್ದೀನಿ. ಏನೀಗ? ಏಯ್, ಹೋಗೆ ಆಚೆ. ಹೋಗೆ. ನೀವೆಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ತಾ ಇದ್ದೀವಿ. ಯಾಕೆ? ಯಾಕೆ ಅಂದ್ರೆ ಶತ್ರುಗಳನ್ನ ಸಾಕೋ ಸಂಸ್ಕಾರ ಆಗ್ಲಿ ಸಂಸ್ಕೃತಿ ಆಗ್ಲಿ ನಮ್ಮಲ್ಲಿ ಇಲ್ಲ. ಅದಕ್ಕೆ ಇಷ್ಟು ಚಿಕ್ಕ ಹುಡುಗಿನ ನಿಮ್ ಶತ್ರು ಅಂತ ಅಂದ್ಕೊಳ್ಳೋದಕ್ಕೆ ನಿಮಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ಅಂದ್ಕೊಳ್ಳೋಕೆ ಏನ್ ಬಂತು? ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ನಿಮ್ ಕಣ್ಣಾರೆ ನೋಡಿದೀರಾ? ಎಲ್ಲಿ? ಎಲ್ಲಿ ಅಂದ್ರೆ ನೀನು ನನ್ನ ಮಕ್ಕಳನ್ನ ಸಾಯಿಸ್ಬೇಕಾದ್ರೆ ಇವಳು ನಿನಗೆ ಸಹಾಯ ಮಾಡ್ತಾ ಇದ್ದ. ನಾನು ಅವ್ರ ಕನಸಿನಲ್ಲಿ ಬಂದು ರುದ್ರ ವಿಷ್ಣುನ ಕೊಲ್ಲೋದ್ರಲ್ಲಿ ಒಂದು ಅರ್ಥ ಇದೆ. ಆದರೆ ಮಲ್ಲಿ ಯಾಕೆ ಅವ್ರನ್ನ ಕೊಲ್ಲಬೇಕು? ಮಲ್ಲಿಗೆ ಯಾಕೆ ಅವ್ರ ಮೇಲೆ ದ್ವೇಷ? ಏನು ಹಾಗೆ ಯೋಚನೆ ಮಾಡ್ತಿದ್ದೆ ನಿಂತ್ಕೊಂಡು? ನಿಮ್ ಕನ್ಸಿನಲ್ಲಿ ನಾನು ಬಂದಿದ್ದೆ ಅಲ್ವಾ? ನನ್ನನ್ನು ಹೊರಗಡೆ ಕಳಿಸ್ಬೇಕು ತಾನೆ? ನೀನೇನಾದ್ರೂ ಇವಳ ರೀತಿ ಹೊರಗಿನವಳಾಗಿದ್ದಿದ್ರೆ ಮಖ ಮೂತಿ ನೋಡದೆ ನಿನ್ನ ಹೊರಗಡೆ ಆಗ್ತಾ ಇದ್ದೆ. ಆದ್ರೆ ನೀನು ನನ್ನ ಮೊಮ್ಮಗನ ಕೈ ಹಿಡ್ದಿದ್ಯಾ. ಅದಕ್ಕೆ ಇವತ್ತು ನಾನು ನಿನ್ನ ಮನೆಯಿಂದ ಹೊರಗಡೆ ಹಾಕಿಲ್ಲ. ನನ್ನ ಮೊಮ್ಮಗ ಹೊರಗಡೆ ಹೋಗಿದ್ದಾನೆ. ಅವನು ಬದಲಿ ನಿನ್ನ ಅಸಲಿ ರೂಪ ಏನು ಅಂತ ಅವನಿಗೆ ತೋರಿಸಿ ಅವನ ಕೈಯಿಂದನೇ ಕುತ್ಕೆ ಹಿಡ್ದು ನಿನ್ನ ಮನೆಯಿಂದ ಆಚೆ ತಳ್ತೀನಿ. ಅಸಲಿ ರೂಪ ಅಂತ ಹೇಳ್ತಾ ಇದ್ದಾರೆ. ಮಣಿ ರೂಪದಲ್ಲಿರೋದು ಇವ್ರಿಗೇನಾದರೂ ಗೊತ್ತಾಗೋಯ್ತಾ? ನೀನು ಯಾರು ಏನು ಅಂತ ತಿಳ್ಕೊಂಡಲೆ ನಿನ್ನ ಈ ಮನೆ ಸೊಸೆ ಮಾಡ್ಕೊಂಡ್ವಲ್ಲ, ಅದು ಅದು ನಾವು ಮಾಡಿದ ತಪ್ಪು. ಇನ್ನು ಮುಂದೆ ಆ ರೀತಿ ತಪ್ಪಾಗೋದಿಲ್ಲ. ಅದಕ್ಕೆ ಇವಳನ್ನ ಇವತ್ತು ಮನೆಯಿಂದ ಹೊರಗಡೆ ಆಗ್ತಾ ಇರೋದು. ಅಜ್ಜಿ, ಇವಳು ಅನಾಥೆ. ಇವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ಅವಳು ಎಲ್ಲಿ ಹೋಗ್ತಾಳೆ? ದಯವಿಟ್ಟು ಬೇಡ ಅಜ್ಜಿ. ಗತಿ ಇಲ್ಲದೆ ಬಂದಿರೋರಿಗೆಲ್ಲ ಆಶ್ರಯ ಕೊಡೋದಕ್ಕೆ ನಮ್ಮ ಮನೆಯನ್ನು ತೋಟಪ್ಪನ ಛತ್ರ ಅಲ್ಲ ಅಥವಾ ಅನಾಥಾಶ್ರಮನೂ ಅಲ್ಲ. ಏನೋ ಏನು ಇವಳ ಹತ್ರ ಮಾತಾಡ್ತಾ ನಿಂತಿದ್ದೀರಾ? ಹೊರಕೊಂಡಾಗ ಆಚೆ ತಳ್ಳ್ರೆ ಇವಳ. ಇಲ್ಲ, ನಾನು ಬಿಡೋದಿಲ್ಲ. ನೋಡು, ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ, ಕೇಳಿದೆ ಸರಿ, ಇಲ್ಲ ಅಂದರೆ
ನಿನಗೂ ಒಂದು ಗತಿ ಕಾಣಿಸಿ ಆಮೇಲೆ ಇವಳನ್ನ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ನೀವು ನನಗೆ ಏನು ಮಾಡಿದ್ರೂ ಪರವಾಗಿಲ್ಲ, ಇವಳನ್ನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಒಪ್ಕೊಳ್ಳೋದಕ್ಕಿದು ನಿಮ್ಮ ಅಪ್ಪನ ಮನೆ ಅಲ್ಲ, ನನ್ನ ಮನೆ. ಇದು ಅರ್ಜುನ್ ಅವ್ರಿಗೆ ಗೊತ್ತಾದ್ರೆ ಅವ್ರು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಏಯ್, ಅವನು ನಿನ್ನ ಗಂಡ ಆಗಕ್ ಮುಂಚೆ ನನಗೆ ಮೊಮ್ಮಗ ಕಣೆ. ಅವನು ಬಾ ಹೇಗೆ ಮುಚ್ಚಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಏನೇ ಹೇಳಿದ್ರು ನಾನು ಇವಳನ್ನ ಆಚೆ ಕಳ್ಸೋದಕ್ಕೆ ಬಿಡೋದಿಲ್ಲ. ಅಲ್ಲಿ ಮಲ್ಲಿ 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 ಮಣಿ ನನ್ನ ಒಂದೇ ಒಂದು ಪ್ರಹಾರಕ್ಕೆ ನೀನು ಹೇಳೇಳು ಲೋಕನೂ ನೋಡ್ಬಿಡ್ತೀಯ. ಯಾಮಿನಿ, ನಿನ್ನದು ವ್ಯರ್ಥ ಪ್ರಯತ್ನ. ಯಾಕಕ್ಕ ಹೀಗೆ ಹೇಳ್ತಿದ್ಯಾ? ಆ ಶಾಸ್ತ್ರಿ ಅವನ್ ಸುತ್ತ ನಿರ್ಮಿಸ್ಕೊಂಡಿರೋ ರಕ್ಷಾ ಕವಚನ ಭೇದಿಸೋದಕ್ಕೆ ನನ್ನಿಂದ ನಿನ್ನಿಂದ ಮಾತ್ರ ಅಲ್ಲ, ಬೇರೆ ಯಾವ ತಕ್ಷಕ ನಾಗಗಳಿಂದನೂ ಸಾಧ್ಯ ಇಲ್ಲ. ನಮ್ಮ ಲೋಕದ ನಾಗಗಳು ಅಂದ್ರೆ ಏನಕ್ಕ? ನಮ್ಮ ಶಕ್ತಿ ಅಂದ್ರೇನು? ನಮ್ಮಿಂದ ಈ ರಕ್ಷಾ ಕವಚನ ಭೇದಿಸೋದಕ್ಕಾಗಲ್ವಾ? ಆಗಲ್ಲ. ಯಾಕೆ? ಅವನು ಸಾತ್ವಿಕ ಶಕ್ತಿನ ಸಂಚಯ ಮಾಡಿಕೊಂಡು ಅದರಿಂದ ರಕ್ಷಾ ಕವಚನ ನಿರ್ಮಿಸ್ಕೊಂಡಿದ್ದಾನೆ. ಆ ಸಾತ್ವಿಕ ಶಕ್ತಿನ ಮೀರಿ ನಿಲ್ಲೋದಕ್ಕಾಗ್ಲಿ ಮೆಟ್ಟಿ ನಿಲ್ಲೋದಕ್ಕಾಗ್ಲಿ ನಿನ್ನಿಂದ ಸಾಧ್ಯ ಇಲ್ಲ. ಮುಂದೆ ಅವನೇ ಧ್ಯಾನದಿಂದ ಹೇಳ್ಬೇಕು. ಆಗ ಆಗ ನೀನು ಅವನ ಮೇಲೆ ಪ್ರಹಾರ ಮಾಡ್ಬೋದು. ಇವನು ಯಾವಾಗ ಎದೊಳ್ತಾನೆ? ಒಂದು ದಿನ ಆದರೂ ಆಗ್ಬೋದು, ಒಂದು ವಾರ ಆದರೂ ಆಗ್ಬೋದು, ಒಂದು ತಿಂಗಳಾದರೂ ಆಗ್ಬೋದು. ಅಲ್ಲಿವರೆಗೂ ನೀನು ಕಾಯಲೇಬೇಕು. ನಿನ್ನನ್ನು ಈ ಬಂಧನದಿಂದ ಮುಕ್ತಿಗೊಳಿಸಿ ನಮ್ಮ ಲೋಕಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಾನಿಲ್ಲಿ ಇವನಿಗೋಸ್ಕರ ಕಾಯ್ತಾ ಕೂರೋಕ್ಕಾಗಲ್ಲ. ನನ್ನ ಸಮಯನ ವ್ಯರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾನು ಹಾಗೆಲ್ಲ ಹೇಳ್ದೆ. ನೀನದನ್ನ ಬಾಯ್ ಬಿಟ್ಟು ಹೇಳ್ದೆ ಹೋದ್ರು ನೀನು ಮಾತಾಡ್ತಿರೋದು ಅದೇ ಅರ್ಥ ತಾನೆ? ಇಲ್ಲ ಯಾಮಿನಿ, ನೋಡು, ನಮ್ಮ ಲೋಕಕ್ಕೆ ಸೇರ್ಬೇಕಾಗಿರೋ ನಾಗಮಣಿನ ಆ ವಾಸುಕಿ ವಂಶದವರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದು ಗೊತ್ತಿರೋ ವಿಚಾರನೇ. ಅದಕ್ಕೆ ಅಲ್ವಾ ನಮ್ಮ ಕುಲಕ್ಕೂ ವಾಸುಕಿ ಕುಲ